ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳಕ್ಕೆ ಬ್ರೇಕ್ ಬೀಳ್ತಾ ಇದೆ. ಸುಗ್ರೀವಾಜ್ಞೆ ಮುಖಾಂತರವಾಗಿ ಹೊಸ ಕಾನೂನು ಜಾರಿಯಾಗ್ತಿದೆ. ಸರ್ಕಾರದ ಹೊಸ ಕಾನೂನಿನ ಬಗ್ಗೆ ಜನ ಜಾಗೃತಿ ಮೂಡಿಸಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಿಂದ ಜನ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಕಾರ್ಯಕರ್ತರಿಗೆ ಸಂದೇಶವನ್ನು ರವಾನಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹಣಕಾಸು ಸಂಸ್ಥೆಗಳ ಕಿರುಕುಳಕ್ಕೆ ಹೊಸ ಕಾನೂನು ತಂದಿದ್ದೇವೆ. ಸ್ಥಳೀಯ ಮಟ್ಟದಲ್ಲಿ ಯಾರಾದ್ರೂ ಕಿರುಕುಳವನ್ನ ನೀಡಿದ್ರೆ ಮಧ್ಯ ಪ್ರವೇಶಿಸಿ, ನೊಂದವರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನ ಮಾಡಿ, ನೊಂದವರ ಪರವಾಗಿ ಠಾಣೆಯಲ್ಲಿ ದೂರು ಕೊಡಿಸಿ ಅಂತ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂದೇಶವನ್ನ ರವಾನಿಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು. ನೋಡಿ, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ರೀತಿಯಾದಂಥ ಯೋಜನೆಗಳು, ಜನಪ್ರಿಯ ಯೋಜನೆಗಳು ಜಾರಿಗೆ ಬಂದಿದೆ ಅನ್ನುವಂಥ ಹೆಗ್ಗಳಿಕೆ ಕಾಂಗ್ರೆಸ್ಗಿದೆ. ಇದೀಗ ಈ ಮೈಕ್ರೋ ಫೈನಾನ್ಸ್ ಕಂಪನಿಯ ಹಾವಳಿಯಿಂದ ಸಮಸ್ಯೆಯನ್ನು ಎದುರಿಸ್ತಾ ಇದ್ರಲ್ಲ, ಕಿರುಕುಳ ಅನುಭವಿಸ್ತಾ ಇದ್ರಲ್ಲ, ಈ ಮಾನ ಮರ್ಯಾದೆಗೆ ಅಂಜಿ ಬದುಕ್ತಿದ್ದಂಥ ಬಡವರ್ಗದ ಸಮುದಾಯ ಇತ್ತಲ್ಲ, ಅದು ಸಾಕಷ್ಟು ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸ್ತಾ ಇತ್ತು. ಸಾಲ ಮಾಡಿಕೊಂಡು ಊರು ಬಿಟ್ಟು ಹೋದವರಿದ್ರು. ಯಾಕೆ ಅಂತಂದರೆ ಸಾಲ ತೀರ್ಸೋಕ್ಕಾಗಲ್ಲ ಅನ್ನೋದು ಒಂದು ರೀಸನ್. ಆದರೆ ಅಕ್ಕಪಕ್ಕ ಮನೆಯವ್ರಿಗೆ ಗೊತ್ತಾಗ್ಬಿಡುತ್ತೆ, ಮರ್ಯಾದೆ ಹೋಗ್ಬಿಡುತ್ತೆ ಅಂತ. ಸೊ ಇದೀಗ ಅದನ್ನು ತಡೆಯುವಂಥ ನಿಟ್ಟಿನಲ್ಲಿ ಕಾನೂನನ್ನು, ಕಠಿಣವಾದಂಥ ಕಾನೂನನ್ನು ತಂದಂಥ ಹೆಗ್ಗಳಿಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತಾ ಇದೆ. ಸೊ ಇದೀಗ ಕಾರ್ಯಕರ್ತರಿಗೆ ಮೆಸೇಜ್ ಪಾಸ್ ಮಾಡಿದ್ದಾರೆ. ಯಾರೇ ನೊಂದವರಿದ್ರು, ಯಾರೇ ಕಿರುಕುಳ ಅನುಭವಿಸ್ತಾ ಇದ್ರು, ಯಾರೇ ಸಮಸ್ಯೆ ಎದುರಿಸ್ತಿದ್ರು, ನೀವು ಮಧ್ಯ ಹೋಗಿ ಮಧ್ಯಸ್ಥಿಕೆಯನ್ನು ವಹಿಸಿ, ಅವ್ರನ್ನ ಸೀದಾ ಠಾಣೆಗೆ ಕರ್ಕೊಂಡು ಬನ್ನಿ, ಕಂಪ್ಲೇಂಟ್ ಕೊಡಿಸಿ, ಅವ್ರ ಪರವಾಗಿ ನಿಂತ್ಕೊಳ್ಳಿ, ಅವ್ರ ಪರವಾಗಿ ಧ್ವನಿಗೆತ್ತಿ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ, ಎಲ್ಲ ಕಾರ್ಯಕರ್ತರಿಗೂ ಸಂದೇಶ ಕೊಟ್ಟಿದ್ದಾರೆ. ಸ್ಥಳೀಯ ಮಟ್ಟದಲ್ಲಿ ಈ ಥರದೊಂದು ಕಾನೂನು ಬಂದಿದ್ರು ಕೂಡ ಪಾಪ ಗೊತ್ತಿಲ್ಲದಂಥ ಜನರನ್ನು ಯಾಮರಿಸ್ಬಿಡ್ತಾರೆ. ಇಲ್ಲ, ಆ ಕಾನೂನು ಇವಾಗಿಂದ ಅಲ್ಲ, ಇನ್ನು 3 ತಿಂಗಳು ಬಿಟ್ಟು ಅದು ಇದು ಅಂತ ಕತೆ ಹೇಳ್ತಾರೆ. ಆದರೆ ಅವರಿಗೆ ಈ ಕಾನೂನಿನ ಅರಿವಾಗಬೇಕು, ಈ ಕಾಯ್ದೆಯ ಅರಿವಾಗಬೇಕು, ಈ ಕಾಯ್ದೆಯ ಪ್ರಯೋಜನ ಅವ್ರಿಗೆ ಸಿಗಬೇಕು. ಹಾಗಾಗಿ ಜನಜಾಗೃತಿಯನ್ನು ಮೂಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅದೇ ವಿಚಾರವನ್ನು ಇದೀಗ ಕಾರ್ಯಕರ್ತರಿಗೆ ತಿಳಿಸಿದ್ದಾರೆ. ಸೊ ಇದನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕು. ನಿಮ್ಮಲ್ಲಿ ಸ್ಥಳೀಯರು ಯಾರಾದರೂ ಅತಿಯಾದ ಸಾಲ ಮಾಡಿಕೊಂಡು ತೀರಿಸೋದಕ್ಕೆ ಕಷ್ಟಪಡ್ತಾ ಇದ್ದು, ಮೈಕ್ರೋ ಫೈನಾನ್ಸ್ ಅವರ ಹಾವಳಿಯನ್ನು ತಡೆಯೋಕ್ಕಾಗ್ದೇನೆ ಆತ್ಮಹತ್ಯೆಯ ದಾರಿ ಹಿಡಿತಾ ಇದ್ದು, ಅಥವಾ ಇನ್ಯಾವುದೋ ಯೋಚನೆಯನ್ನು ಮಾಡ್ತಾ ಇರುವವರಿಗೆ ಧೈರ್ಯವಾಗಿ ನಿಂತ್ಕೊಳ್ಳಿ ಅಂತ ಮೆಸೇಜ್ ಪಾಸ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಕಾಂಗ್ರೆಸ್ ಸರ್ಕಾರ ಅನೇಕ ಜನಪ್ರಿಯ ಯೋಜನೆಯನ್ನು ಜಾರಿಗೆ ತಂದಿತ್ತು. ಜನರ ಮನಸ್ಸಿನಲ್ಲಿ ಅದು ಉಳ್ಕೊಂಡಿದೆ. ಈಗ ಈ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಹಾಕುವಂಥ ಒಂದು ಉತ್ತಮವಾದಂಥ, ಒಂದು ಮಹತ್ವವಾದಂಥ ಕಾಯ್ದೆ ತಂದಿರೋದು. ಇದನ್ನು ಜನಜಾಗೃತಿ ಮೂಡಿಸುವಂಥ ಅನಿವಾರ್ಯತೆಯೂ ಕೂಡ ಇದೆ, ಅವಶ್ಯಕತೆಯೂ ಇದೆ. ಯಾವ ರೀತಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂದೇಶ ಕೊಟ್ಟಿದೆ? ಖಂಡಿತ ನೀತಿ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಾವಳಿಗೆ, ಕಿರುಕುಳಕ್ಕೆ ಇವತ್ತು ಸಾವಿರಾರು ಜನ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಯಾಕೆಂದ್ರೆ ಕಿರುಕುಳಕ್ಕೆ ಕೆಲವರು ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ, ಕೆಲವರನ್ನ ಮನೆಗಳಿಂದ ಹೊರಗಡೆ ಕೂಡ ಹಾಕಲಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಜನಸಾಮಾನ್ಯರನ್ನ ರಕ್ಷಣೆ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಸುಗ್ರೀವಾಜ್ಞೆಯ ಮೂಲಕ ಒಂದು ಹೊಸ ಕಾನೂನನ್ನು ಈಗ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ನಿಯಂತ್ರಣಕ್ಕೆ ತಂದಿದೆ. ಆ ಕಾಯ್ದೆ ನಿನ್ನೆ ರಾಜ್ಯಪಾಲರು ಒಪ್ಪಿಗೆಯ ನಂತರ ಅಧಿಕೃತವಾಗಿ ಸರ್ಕಾರ ಅಧಿಸೂಚನೆಯನ್ನ ಹೊರಡಿಸಿದೆ. ನಿನ್ನೆಯಿಂದಲೇ ಕಾಯ್ದೆ ಜಾರಿಗೆ ಬಂದಿದೆ. ಈ ಕಾನೂನಿನ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಇರೋದಿಲ್ಲ. ಯಾಕೆಂದ್ರೆ ನೀವು ನಗರ ಪ್ರದೇಶಗಳ ವ್ಯಾಪ್ತಿಯನ್ನ ಹೊರತುಪಡಿಸಿದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವುದೇ ಕಾನೂನುಗಳನ್ನ ತಂದ್ರೂ ಕೂಡ ಅದರ ಒಂದು ಅರಿವು ಅಥವಾ ಜಾಗೃತಿ ಜನರಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಈ ಒಂದು ಕಾನೂನಿನ ಬಗ್ಗೆ ಜಾಗೃತಿಯನ್ನ ಮೂಡಿಸೋದಕ್ಕೆ ಈಗ ರಾಜ್ಯ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರೇ ಸ್ಪಷ್ಟವಾದಂತ ಒಂದು ಸೂಚನೆಯನ್ನ ತಮ್ಮ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ. ಈ ಕಾನೂನಿನ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂತ ಒಂದು ಪ್ರಯತ್ನವನ್ನ ನೀವು ಸ್ಥಳೀಯ ಮಟ್ಟದಲ್ಲಿ ಮಾಡಬೇಕು. ಜನಸಾಮಾನ್ಯರಿಗೆ ಇದರ ಬಗ್ಗೆ ಹೇಳಬೇಕು. ಯಾರು ಸಾಲಗಾರರು ಇರ್ತಾರೆ ಸ್ಥಳೀಯ ಮಟ್ಟದಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಯಾರು ಕಿರುಕುಳಕ್ಕೆ ಒಳಗಾಗಿರ್ತಾರೆ ಅಂತವರ ಪರವಾಗಿ ನೀವು ನಿಲ್ಲಬೇಕು. ಮತ್ತೆ ಅವರಿಗೆ ಈ ಕಾನೂನಿನ ಅರಿವನ್ನ ಮೂಡಿಸ್ಬೇಕು. ಜೊತೆಗೆ ಕಿರುಕುಳ ಯಾರು ಕೊಡ್ತಾರೆ ಅಂತವರ ವಿರುದ್ಧ ನೀವು ಪೊಲೀಸ್ ಠಾಣೆಗಳಿಗೆ ತೆರಳಿ FIR ಅನ್ನ ದಾಖಲಿಸಬೇಕು ಅನ್ನುವಂತ ಒಂದು ಸೂಚನೆಯನ್ನ, ಸಂದೇಶವನ್ನ ಎಲ್ಲ ಕಾರ್ಯಕರ್ತರಿಗೆ ರವಾನಿಸಿದ್ದಾರೆ. ಯಾಕೆಂದ್ರೆ ಇದೊಂದು ರೀತಿ ಉತ್ತಮವಾದಂತ ಕೆಲಸ ಅಂತಾನೆ ಹೇಳ್ಬೇಕಾಗತ್ತೆ. ಒಂದು ಪಕ್ಷ ಈ ರೀತಿಯಾದಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂದ್ರೆ ಕಾನೂನಿನ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವನ್ನ ಮೂಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ ಅಂದ್ರೆ ಅದು ನಿಜಕ್ಕೂ ಕೂಡ ಉತ್ತಮವಾದಂತ ಕೆಲಸನೇ. ಯಾಕಂದ್ರೆ
ಅನಕ್ಷರಸ್ಥರು ಇರ್ತಾರೆ, ಅಕ್ಷರಸ್ಥರು ಇದ್ರು ಕೂಡ ಅಕ್ಷರಸ್ಥರಿಗೂ ಕೂಡ ಇದರ ಅರಿವು ಇರೋದಿಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ. ಅಂತವರಿಗೆ ಈ ಕಾನೂನು ಈ ರೀತಿಯಾಗಿರುತ್ತೆ. ನೀವು ಏನಾದ್ರೂ ಸಾಲಗಾರರ ಕಿರುಕುಳಕ್ಕೆ ನೀವು ಒಳಗಾಗಿದ್ದೆ ಆದ್ರೆ ಇಂತಿಂತ ಅಂಶಗಳು ಈ ಕಾನೂನಲ್ಲಿದೆ, ನೀವು ಧೈರ್ಯವಾಗಿ ಅಂತವರ ವಿರುದ್ಧ ದೂರು ದಾಖಲಿಸಬಹುದು, ಅವರಿಗೆ ಶಿಕ್ಷೆಯನ್ನ ಕೊಡಿಸಬಹುದು. ಹಾಗಾಗಿ ಇದನ್ನ ನೀವು ಬಳಕೆ ಮಾಡ್ಕೊಳ್ಬೇಕು. ಸ್ಥಳೀಯ ಪೊಲೀಸ್ ಠಾಣೆಗಳಿಗೆ ತೆರಳಿ ದೂರನ್ನ ದಾಖಲಿಸುವಂತ ಕೆಲಸವನ್ನ ಮಾಡಿ ಅಂತೇಳಿ ಜನಸಾಮಾನ್ಯರನ್ನು ಕೂಡ ಅರಿವನ್ನ ಮೂಡಿಸುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಅದನ್ನ ಸ್ಥಳೀಯ ಮಟ್ಟದಲ್ಲಿ ಈಗ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಸೂಚನೆಯನ್ನ ಕೊಟ್ಟಿರೋದ್ರಿಂದ ಅವರು ಈಗ ಸ್ಥಳೀಯ ಮಟ್ಟದಲ್ಲಿ ಮಾಡಲಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮ ಡೀಟೇಲ್ಸ್ಗಾಗಿ.